ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಮ್ ಎಲ್ ಅವರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವಿದ್ದೀವಿ ಈಶ್ವರಕೊಳದಲ್ಲಿ. ಇದು ಲೊಕೇಶನ್ ಎಲ್ಲಿಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಚಿಂಚಗಂಡಿ ಗ್ರಾಮದ ಸಮೀಪವಿರುವ ಶಿವಗಿರಿ ಬೆಟ್ಟದಿಂದ ಅರ್ಧ ಕಿಲೋಮೀಟ್ರ್ ದೂರ ಎಡಗಡೆ ಸೈಡ ಈ ಬೋರ್ಡ್ ಸಿಗ್ತೈತಿ ನೋಡ್ರಿ. ಇಲ್ಲಿನ ವಿಶೇಷತೆ ಏನೈತಿಪ್ಪ ಅಂದ್ರೆ ಇವತ್ತು ನೋಡ್ಕೊಂಬರ್ರಿ. ಇದೆ ನೋಡ್ರಿ ಶಿವಗಿರಿ ಬೆಟ್ಟಿಂದ ಮೇನ್ ರೋಡಿಂದ ಎಡಗಡೆ ಬಂದ್ರೆ ಅಂದ್ರೆ ಅರ್ಧ ಕಿಲೋಮೀಟ್ರ್ ದೂರ ಅಲ್ಲಿಂದ ಈ ಪ್ಲೇಸ್ ಕಾಣುತ್ತೆ ಈಶ್ವರಕೊಳ್ಳ. ಇಲ್ಲಿನ ವಿಶೇಷತೆ ಏನಪ್ಪ, ಇತಿಹಾಸ ಏನಪ್ಪ ಅಂತ ಒಳಗಡೆ ಹೋಗಿ ಅದ್ರ ವ್ಯೂ ಹೆಂಗೈತಿ, ಅದರ ಇತಿಹಾಸ ವಿಶೇಷತೆ ಏನು ಅನ್ನೋದನ್ನು ನೋಡ್ಕೊಂಬರ್ರಿ. ಇದ ಗೇಟಿಂದ ಒಳಗಡೆ ಕಾಣೋ ವ್ಯೂ. ಮುಂಚೆಕ ಇಲ್ಲಿ ಏನಪ್ಪ ಇತ್ತಂದ್ರೆ ಕಾಲ್ನಡಿಗೆ ಇತ್ತ. ಇವಾಗ ಏನು ಮಾಡಿದಾರೆ ಅಂದ್ರೆ ಇಟ್ಟಂಗಿ ಹಾಕಿದಾರಂತ. ಹೋಗಿ ನೋಡ್ಕೊಂಬರ್ನು ಯಾವ ರೀತಿ ಐತೆ ಅನ್ನೋದು. ಒಳಗಡೆ ಬಂದ ತಕ್ಷಣ ನೀವು ಪಾರ್ಕಿಂಗ್ ಕಾಣ್ತೈತಿ. ಪಾರ್ಕಿಂಗ್ ಅಂದಾಗ ಮುಂದೆ ಹಂಗೆ ಏಕ ಬಂದ್ರೆ ಕಾಲ್ನಡಿಗೆ ರೋಡ್ ಏಕ ನಿಮ್ಗೆ ಕಾಣ್ತದ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದ್ರೆ ಬೆಟ್ಟ ಗುಡ್ಡ, ಹಸಿರು ವಾತಾವರಣ, ಶಾಂತವಾದ ವಾತಾವರಣ. ಈ ಕ್ಲೈಮೇಟ್ ಅಂತೂ ಈ ಜಾಗಕ್ಕೆ ಬರೋದು ಭಾಳ ಉತ್ತಮ. ಯಾಕಪ್ಪ ಅಂದ್ರೆ ವ್ಯೂಸ ಭಾಳ ಸೂಪರ್ ಕಾಣ್ತೈತಿ ನೋಡ್ರಿ. ಸೋಮವಾರ ದಿವಸ ಅಥವಾ ಸಂಡೇ ದಿವಸ ಅಥವಾ ಅಮಾವಾಸ್ಯೆ ದಿವಸ ಬಂದ್ರಂದ್ರೆ ಇಲ್ಲಿ ಜನ ಎಲ್ಲ ಭಾಳ ಇರ್ತಾರೆ. ಮೇನ್ ರೋಡಿಂದ ಒಂದು 2 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೋದು, ಬೈಕು ಹೋಗ್ಬೋದು. ಒಂದು ಸಾರಿ ನಾನು ಬೈಕ್ ತೊಗೊಂಡು ಹೋಗಿಲ್ಲ ಇಲ್ಲಿ. ನೋಡೋಣ ಯಾವ ರೀತಿ ಐತಿ ಅನ್ನೋದು. ಅಲ್ಲೇ ವಿಶ್ರಾಂತ ಕೊಠಡಿ ಅದಾವ. ಆಲ್ರೆಡಿ ಈಗ ಕಾಲೇಜ್ ಹುಡುಗರು ಬಂದಾರ ಅನಿಸ್ತೈತಿ ಇಲ್ಲಿ. ನೋಡ್ರಿ ಯಾವ ರೀತಿ ವ್ಯೂ ಕಾಣಿಸ್ತದೆ. ಸ್ವಲ್ಪ ಹಂಗೆ ಮುಂದೆ ಹೋಗಿ ಬರ್ರಿ. ನೋಡ್ರಿ ಇದು ಎಂಟ್ರೆನ್ಸ. ಮಂಚಕಲ್ಲೆಲ್ಲ ದೇವ್ರ ಗುಡಿದ್ದು ಸಣ್ಣ ಪುಟ್ಟ. ಸ್ವಲ್ಪ ಎಲ್ಲ ತೆಗೆದು ಹಾದಿ ಮಾಡಿದ್ದಾರೆ ಈ ಕಡೆ ಎಲ್ಲ. ಇದು ನೋಡ್ರಿ ಎಂಟ್ರೆನ್ಸ. ಬೈಕ್ ಹೋಗಬಾರ್ದು ಅಂತೇಳಿ ಈ ರೀತಿ ಅಡ್ಡಗೋಡಿ ನಿರ್ಮಾಣ ಮಾಡಿದ್ದಾರೆ. ಆದರೂ ಜನ ಇಲ್ಲೆಲ್ಲ ಬೈಕ್ ತೊಗೊಂಡಾಗ ಹೋಗ್ತಾರೆ ದೂರ ಆಗೋದ್ರಿಂದ. ನೀವೇನು ನೋಡತ್ತಿರಲ್ಲ ಈಗ, ಇದು ಎಂಟ್ರನ್ಸ್. ಇಲ್ಲಿಂದ ನಿಮ್ಗೇನು ಹಾಕಿದ್ದಾರೆ, ಟೈಲ್ಸ್ ಹಾಕಿದ್ದಾರೆ ಈಗ ಕಾಲ್ನಡಿಗೆಗೆ. ಇಲ್ಲಿಂದ ಆರಾಮಾಗಿ ನಡ್ಕೊತ ಹೋಗ್ಬೋದು. ಬರಬೇಕಾದ್ರೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸು ಅಥವಾ ಹಣ್ಣು ಹಂಪ್ಲ ಏನಾರ ತೊಗೊಂಬರ್ರಿ. ಆಯಾಸ ಆಗಂಗಿಲ್ಲ ನಿಮ್ಗೆ. ನೀರಂತೂ ಕಂಪಲ್ಸರಿ ತೊಗೊಂಡು ಬರಲೇಬೇಕು. ಫ್ರೆಂಡ್ಸು ಆಮೇಲೆ ಫ್ಯಾಮಿಲಿ ಎಲ್ಲ ಬರೋಕೆ ಸೂಪರ್ ಪ್ಲೇಸ್ ಇದು.
ಏಕ ದೇವಸ್ಥಾನದವರೆಗೂ ಈ ರೀತಿ ಟೈಲ್ಸ್ ಜೋಡಿಸಿದ್ದಾರೆ. ಸೂಪರ್ ಐತಿ ಪ್ಲೇಸ್ ನೋಡೋಕೆ. ಫ್ರೆಂಡ್ಸ್ ಜೊತೆ ಬಂದ್ರೆ ಮಸ್ತ್ ಮಜಾ ಇರ್ತೈತಿ. ಆದರೆ ನಮ್ಮ ಫ್ರೆಂಡ್ಸ್ ಯಾರೂ ಖಾಲಿ ಇಲ್ಲ, ಎಲ್ಲರೂ ಅವ್ರವ್ರ ಕೆಲಸದಾಗ ಮಗ್ನಾಗಿದ್ದಾರೆ. ಆದರೂ ಕೂಡ ಒಬ್ಬನ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕ್ಲೈಮೇಟ್ ಇವತ್ತು ಮಾತ್ರ ಸೂಪರ್ ಐತಿ, ಅದಕ್ಕೆ ವಿಡಿಯೋ ಮಾಡೋಣ ಅಂಥೇಳಿ ನಿಮಗೆಲ್ಲರಿಗೂ ತೋರಿಸೋಣ ಅಂಥೇಳಿ ಬಂದೆ. ನೋಡ್ರಿ ಯಾವ ರೀತಿ ಐತಿ ಪ್ಲೇಸ. ನೋಡ್ರಿ ಎಲ್ಲರೂ ಕಾಮೆಂಟ್ ಮಾಡಿರಿ ಯಾವ ರೀತಿ ಅನ್ನೋದು ಪ್ಲೇಸ ಯಾವ ರೀತಿ ಐತಿ ಅಂತೇಳಿ. La 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 la. ನಿಮ್ಗೆ ಅಲ್ಲಲ್ಲಿ ಆಯಸ್ಸಾದ್ರೆ ಕುಂದ್ರಲಿಕ್ಕೆ ಕುರ್ಚಿ ಅದಾವೆ, ವಿಶ್ರಾಂತಿ ಪಡಿಲಿಕ್ಕೆ. ಮತ್ತು ಸೆಂಟ್ರಲ್ ಪ್ಲೇಸ್ನಾಗ ವಿಶ್ರಾಂತಿ ಚಪ್ಪರನೂ ಐತಿ. ಮುಂಚೆಕ್ಕೆ ಯಾರೂ ಬರ್ತಿರ್ಲಿಲ್ಲ ಇಲ್ಲಿ, ಯಾಕಂದ್ರೆ ನಡಿಗೆ ಇರಲಿಲ್ಲ ಕರೆಕ್ಟಾಗಿ. ಇಲ್ಲಿ ಏನು ಮಾಡ್ತಿದ್ರು, ಕುರಿಗಾಯಿಗಳು ಜಾಸ್ತಿ ಅಂದ್ರೆ ಅವರೇ ಇರ್ತಿದ್ರು ಇಲ್ಲಿ. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸು, ಆಮೇಲೆ ಇಲ್ಲಿ ಲೋಕಲ್ ಜನ ಎಲ್ಲ ಈ ಜಾಗಕ್ಕೆ ಬಂದು ಹೋಗ್ತಿದ್ರು. ನಮ್ಮ ಸನ್ಮಾನ್ಯ ನಮ್ಮ ರಾಮದುರ್ಗ MLA ಅವರು ಅಶೋಕಣ್ಣವ್ರು ಈ ಒಂದು ಸ್ಥಳವನ್ನು ಪ್ರವಾಸಿ ಸ್ಥಳ ಮಾಡ್ಬೇಕಂತೇಳಿ ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಆಗಬೇಕಾಗದ. ಈಗ ನಮ್ಮ ರಾಮದುರ್ಗ ತಾಲೂಕಾಗ ನೋಡುವಂಥ ಪ್ಲೇಸ ಸಿಕ್ಕಾಪಟ್ಟಿದಾವೆ. ನೋಡ್ರಿ ಯಾವ ರೀತಿ ಐತಿ. ಆರಾಮಾಗಿ ನೋಡ್ಕೋಬೋದು ನೀವು. ಈ ಸೀಸನ್ಗೆ ಬಂದ್ರೆ ಭಾಳ ಫಸ್ಟ್ ಕ್ಲಾಸ್ ಕಾಣ್ತೈತಿ ಇದೆಲ್ಲ ವಿಡಿಯೋ. ನೋಡ್ರಿ ಪೂರ ಎಲ್ಲ ಹಚ್ಚ ಹಸ್ರು. ಮೊದಲೆಲ್ಲ ಈ ಗುಡ್ಡಕ್ಕೆ ಬರ್ಬೇಕಾದ್ರೆ ಎಲ್ಲರೂ ಅನಿಸ್ತಿದ್ರೆ ಅಜ್ಜನ ಕಾಲಕ್ಕೆ. ಇವಾಗೆಲ್ಲ ಆರಾಮಾಗಿ ಎಲ್ಲರೂ ಬರ್ತಾರೆ ಇಲ್ಲಿ. ಆಲ್ರೆಡಿ ಯಾರು ಹುಡುಗರು ಬಂದಿದ್ದಾರೆ. ನೋಡ್ರಿ ಇಲ್ಲಿಂದ ಯಾವ ರೀತಿ ವ್ಯೂ ಕಾಣುತ್ತೆ. ಸೂಪರ್ ಪ್ಲೇಸ್ ಐತಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂದ್ರೆ ಇದು ಶುದ್ಧವಾದ ವಾತಾವರಣ, ಪರಿಶುದ್ಧವಾದ ಗಾಳಿ, ಹಸಿರುವಾದ ವಾತಾವರಣ. ಲಾಸ್ಟ್ ಸ್ಟೆಪ್ ಇದೆ ನೋಡ್ರಿ. ಇಲ್ಲಿಂದ ಕೆಳಗಡೆ ಹೋದ್ರೆ ದೇವಸ್ಥಾನದ
ದರ್ಶನ ನೀವು ನೋಡ್ಬೋದು. ಇದರ ದರ್ಶನದ ಸಮಯ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಯಾರು ಬೇಕಾದರೂ ಬರ್ಬೋದು, ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಎಲ್ಲ ಸ್ಟೆಪ್ ನೋಡ್ರಿ. ಇಲ್ಲೇನು ಕಾಣತ್ತಲ್ಲ ಅದೇ ಶಿವನ ಮೂರ್ತಿ, ಶಿವಲಿಂಗ. ಯಾವುದೇ ರೀತಿ ನೀರು ಹರಿತಾ ಇಲ್ಲ. ಮಳೆ ಆದಾಗ ಬಂದರೆ ಇನ್ನೂ ಚಂದ ಕಾಣುತ್ತೆ. ಮಳೆ ಜೋರಾದ್ರೆ ಇಲ್ಲೆಲ್ಲ ನೀರೆಲ್ಲ ಹರಿದಾಡ್ತದೆ. ಸೂಪರ್ ಕಾಣ್ತದೆ ವ್ಯೂಸ್ ಎಲ್ಲ. ಬಟ್ ನೀರೊಂದೇ ಹರಿತಾ ಇಲ್ಲ. ಇಲ್ಲೆಲ್ಲ ಜಂಗಲ್ ಐತೆ ನೋಡ್ರಿ. ನೀರಿಲ್ಲಿಂದ ಹರಿದು ಬರುತ್ತಾ. ಇಲ್ಲಿ ಯಾವುದೇ ಥರ ನೀರಿಲ್ಲ ಈಗ. ಸಾವಕಾಶ ಇರಬೇಕಿಲ್ಲ.
ನೇರವಾಗಿ ಇಲ್ಲಿಗೆ ಬಂದ್ವಿ. ಯಾವ ರೀತಿ ಐತಿ ನೋಡ್ರಿ. ಮಳೆಯಾದಾಗ ಜೋರು ಬಂದು ಇಲ್ಲೇ ನೀರು ಬೀಳ್ತೈತೆ, ಎಲ್ಲ ಜಬರ್ದಸ್ತ್ ಕಾಣ್ತೈತೆ ಅವಾಗ ಪ್ಲೇಸ್. ಇದ ನೋಡಿ ಸ್ನೇಹಿತರೆ, ಶಿವಲಿಂಗ. ಈ ಶಿವಲಿಂಗದ ವಿಶೇಷತೆ ರಾಮಾಯಣ ಕಾಲದಿಂದಲೂ ಐತಿ. ರಾಮ ವನವಾಸ ಮಾಡುವಾಗ ಸೀತೆನ ರಾವಣ ಅಪಹರಣ ಮಾಡಿರ್ತಾನಲ್ಲ, ಆ ಟೈಮ್ದಾಗ ವನವಾಸ ಅಂದರೆ ಲಂಕಾಕ್ಕೆ ಪ್ರವಾಸ ಮಾಡುವಾಗ ಈ ಹಾದಿ ಒಳಗೆ ಅಂದ್ರೆ ಈ ಪ್ಲೇಸ್ನೊಳಗೆ ವನವಾಸ ಮಾಡ್ಕೊಂತ ಕಾಲ್ನಡಿಗೆ ಹೋದ ದಾರಿ ಇದು. ಅವರು ಹೋದಲ್ಲೆಲ್ಲ ಈ ರೀತಿ ಏನೈತಲ್ಲ ಈ ಶಿವಲಿಂಗನ ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಇದೇ ಇಲ್ಲಿನ ವಿಶೇಷತೆ ಮತ್ತು ಇತಿಹಾಸ. ನೋಡ್ರಿ ಯಾವ ರೀತಿ ಗವಿ ಒಳಗೆ ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಮುಂಚೆಗೆ ಏನೈತಲ್ಲ ಈ ಶಿವಲಿಂಗವನ್ನು ಪೂಜೆ ಮಾಡ್ತಾಯಿದ್ರಂತೆ. ರಾಮ ಲಕ್ಷ್ಮಣ ವನವಾಸದಲ್ಲಿರುವಾಗ ಈ ಶಿವನ ಮೂರ್ತಿಯನ್ನು ಪೂಜಿಸ್ತಾ ಇದ್ರಂತೆ. ಅದಕ್ಕಾಗಿ ಈ ಪ್ಲೇಸ ಭಾಳ ಪ್ರಸಿದ್ಧ ಆಗೈತೆ. ಈ ಕೊಳದಲ್ಲಿ ನೀರು ಯಾವಾಗಲೂ ಇರ್ತಾವೆ. 12 ತಿಂಗಳು ಇಲ್ಲಿ ನೀರು ಇರುತ್ತೆ ಈ ಒಂದು ಕೊಳದೊಳಗೆ. ಆಮೇಲೆ ಅಮಾವಾಸ್ಯೆ ದಿವಸ, ಸೋಮವಾರ ದಿವಸ ಇಲ್ಲೆಲ್ಲ ಅನ್ನಪ್ರಸಾದ ಆಗತ್ತೆ. ನೋಡ್ರಿ ಇಲ್ಲಿಂದ ಯಾವ ರೀತಿ ವ್ಯೂ ಕಾಣುತ್ತೆ. ಹಾಯ್, ನೋಡಿದ್ರಲ್ಲ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ಐತೆ ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಿಂದ ಸಿಗ್ತೀನಿ. ನಮಸ್ಕಾರ.